ಬೇಸಿಗೆಯಲ್ಲಿ ನಿಂಟ್ರು. ಟೊನಿ, ಸಮ್ಮರ್ ಹಾಲಿಡೇಸ್ ಬಂತು ಅಲ್ವಾ? ಬುಜ್ಜಿಗೂ ಹೇಗೋ ರಜೆ ಕೊಟ್ಟಿದ್ದಾರೆ. ನಾನು ಕೂಡ ಬಿಸ್ನೆಸ್ ವಿಷಯದಿಂದ ಡೆಲ್ಲಿಗೆ ಹೋಗ್ಬೇಕು. ನೀನು ಒಂದು ಕೆಲಸ ಮಾಡು, ನನ್ನ ಇಬ್ರು ತಂಗಿದ್ರು ಚೋಟು ಹಾಗೂ ಚಿಚು ಮನೆಗೆ ಹೋಗಿ ಅವರಿಬ್ರನ್ನ ನೋಡ್ಕೊಂಡ್ ಬಾ. ನಾನು ಕೂಡ ಅನ್ಕೊಂಡಿದ್ದೆ ರೀ, ಈ ಸಮ್ಮರ್ ಹಾಲಿಡೇಸಲ್ಲಿ ಒಂದು 3 ದಿನ ಚೋಟು ಮನೆಯಲ್ಲಿ, ಇನ್ನೊಂದು 3 ದಿನ ಚಿಚು ಮನೆಯಲ್ಲಿ ಇದ್ಬಿಟ್ಟು ಬರೋಣ ಅಂತಿದ್ದೆ. ಅಯ್ಯೋ, ಚೋಟು ಆಂಟಿ ಮನೆಗ? ಅಮ್ಮ, ನಾನ್ ಬರಲ್ಲಮ್ಮ. ಅವ್ರು ಯಾವಾಗ ನೋಡಿದ್ರು ಚಿನ್ನುನ ನನ್ನನ್ನ ಕಂಪೇರ್ ಮಾಡಿ ಏನಾದ್ರೂ ಒಂದು ಮಾತಾಡ್ತಾನೆ ಇರ್ತಾರೆ. ಅವ್ರಿಗೆ ಬೇರೆ ಏನೇನೋ ಫ್ಯೂಚರ್ ಪ್ಲಾನ್ ಎಲ್ಲ ಇದೆ. ನನಗಿಷ್ಟ ಆಗಲ್ಲ, ನಾನ್ ಬರೋದಿಲ್ಲಮ್ಮ. ಹಾಗೆ ಹೇಳ್ಬಾರ್ದು ಬುಜ್ಜಿ. ಏನೇ ಹೇಳಿದ್ರು ಅವಳು ನಿನ್ನ ಅತ್ತೆ ಅಲ್ವಾ? ಒಂದ್ಸಲ ನನಗೋಸ್ಕರ ಹೋಗ್ಬಿಟ್ ಬಾ. ಬುಜ್ಜಿ, ನೀನು ಹೆದರ್ಬೇಡ, ನಾನು ಜೊತೆಗಿದ್ದೀನಲ್ಲ, ನಾನು ನೋಡ್ಕೊಳ್ತೀನಿ, ಬಾ ಹೋಗೋಣ. ಹಾಗೆ ಮರುದಿನ ಮಧ್ಯಾಹ್ನದ ಸಮಯ ಬಿಸಿಲು ಜಾಸ್ತಿಯಾಗಿ ಇದ್ದಾಗ ಟುನಿ ಹಾಗೂ ಬುಜ್ಜಿ ಇಬ್ರು ಚಿಚು ಮನೆಗೆ ಹೋದ್ರು. ಅವರು ಬರ್ತಾರೆ ಅನ್ನುವ ವಿಷಯ ಮೊದಲೇ ಚಿಚಿಗೆ ಗೊತ್ತಿತ್ತು ಅನ್ನೋದ್ರಿಂದ ಮನೆನ ಕ್ಲೀನ್ ಮಾಡಿ 4 AC ಆನ್ ಮಾಡಿ ಪರ್ಫ್ಯೂಮ್ ಎಲ್ಲ ಹೊಡೆದು ರೆಡಿ ಮಾಡಿಟ್ಟಿದ್ಲು ಚಿಚು. ಅವ್ರು ಬಂದ ಶಬ್ದ ಕೇಳಿ ಮನೆಯಿಂದ ಹೊರಗಡೆ ಬಂದ್ಲು. ಅರೆ, ಬನ್ನಿ ಅತ್ತಿಗೆ, ಬನ್ನಿ. ಬಾಮ ಮಹಾಲಕ್ಷ್ಮಿ, ನನ್ನ ಮನೆ ಸೊಸೆ, ಹೇಗಿದ್ಯಾ? ನೋಡಕ್ಕೆ ಎಷ್ಟು ಮುದ್ದಾಗಿದ್ಯಾ. ಅದಕ್ಕೆ ಹೊರಗಡೆ ಹಾಕಿ ನಿಂತ್ಕೊಂಡಿದ್ದೀರಾ? ಬನ್ನಿ, ಬಂದು AC ರೂಮಲ್ಲಿ ಕೂತ್ಕೊಳ್ಳಿ. ಏನ್ ಚಿಚು ಇದು? ಮನೆಯೆಲ್ಲ ಒಂದೇ ಪರ್ಫ್ಯೂಮ್ ಸ್ಮೆಲ್ಲು. ಏನಾದರೂ ವಿಶೇಷನಾ? ನೀವು ಬಂದಿದ್ದೀರಲ್ವಾ? ಮಹಾರಾಜನ ಹೆಂಡತಿ ಮಹಾರಾಣಿ ಬರೋದಂದ್ರೆ ಸಾಧಾರಣ ವಿಷಯನಾ? ಚಿನ್ನೋ, ನನ್ನ ಮನೆ ಸೊಸೆ ಬಂದಿದ್ದಾಳೆ, ಆ ಜ್ಯೂಸ್ ತಗೊಂಡ್ ಬಾರೋ. ಆವಾಗಲೇ ಚಿನ್ನಕ್ಕಾಗಿ 2 ಗ್ಲಾಸಲ್ಲಿ ಕಲರ್ ಕೂಲ್ ಡ್ರಿಂಕ್ಸ್ನ ತಗೊಂಡ್ ಬಂದ. ಹಾಯ್ ಅತ್ತೆ. ಹಾಯ್ ಬುಜ್ಜಿ, ನಿಮ್ಗೋಸ್ಕರ ದುಬೈ ಡ್ರಿಂಕ್ ತಗೊಂಡ್ ಬಂದಿದ್ದೀನಿ, ಕುಡೀರಿ. ದುಬೈ ಡ್ರಿಂಕಾ? ಆದ್ರೆ ಇದರಲ್ಲಿ ಮೇಡ್ ಇನ್ ಬ್ಯಾಂಗ್ಳೂರ್ ಅಂತ ಇದೆ, ಏನೋ ಇದು? ಆವಾಗ ಚಿಚುಕಾಗೆ, ಅಯ್ಯೋ, ನನ್ನ ಸೊಸೆಗೆ ಯಾವಾಗ್ಲೂ ಕಾಮಿಡಿನೇ. ಅದ್ಗೆ ನಿಮಗೋಸ್ಕರ 2 ರೇಷ್ಮೆ ಸೀರೆ ಆರ್ಡರ್ ಮಾಡಿದ್ದೀನಿ. ಆ AC-ನ 16 ಇಟ್ಟಿದ್ದೀನಿ. ಈ ಬೇಸಿಗೆ ಕಾಲದಲ್ಲಿ ನೀವು ನನ್ನ ಮನೇಲಿ ಇದ್ಬಿಟ್ಟು ಹೋಗ್ಬೇಕು. ಚಿಚು, ನಾನು ಈ ಮನೆ ಹುಡುಗಿನೇ ಅಲ್ವಾ? ಯಾಕೆ ಯಾರೋ ಥರ ಇಷ್ಟೆಲ್ಲ ಬಿಲ್ಡಪ್ ಕೊಡ್ತಾ ಇದೀಯಾ? AC-ನ ಕಮ್ಮಿ ಮಾಡು, ನನಗೆ ಚಳಿ ಆಗ್ತಿದೆ. ಅರೆ, ನೀವು ನಾರ್ಮಲ್ ಏನೋ? ನಮ್ಮ ಅಣ್ಣನ ಹೆಂಡತಿ ಕೋಟ್ಯಾಧಿಪತಿಯ ಹೆಂಡತಿ ಅಲ್ವಾ? ಹಾಗಂತ ಹೇಳಿ ಚಿಚು ಬುಜ್ಜಿಯ ಪಕ್ಕದಲ್ಲಿ ಕೂತ್ಕೊಂಡು, ಏನಮ್ಮ ಬುಜ್ಜಿ, ಕಾಲೇಜೆಲ್ಲ ಮುಗೀತಾ? ನೆಕ್ಸ್ಟ್ ಏನ್ ಪ್ಲಾನು? ಇವಾಗಲೇ ಇವನು ಕೂಡ ಡಿಗ್ರಿ ಮುಗಿಸ್ತಾ ಒಂದು ಆನ್ಲೈನ್ ಇಂಟರ್ವ್ಯೂ ಅಟೆಂಡ್ ಮಾಡಿದಾನೆ. ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ, 1 ಲಕ್ಷ ರೂಪಾಯಿ ಸಂಬಳ. ಇನ್ನೇನು ಅವನಿಗೆ ಹುಡುಗಿ ನೋಡ್ಬೇಕಷ್ಟೆ. ಹೌದಾ ಆಂಟಿ? ಈ ಆನ್ಲೈನ್ ಇಂಟರ್ವ್ಯೂ ಅಂದ್ರೆ ಲಿಪ್ಸಿಂಕ್ ಮಾತ್ರ ಇವನ್ ಕೊಟ್ಟು ಬೇರೆ ಯಾರು ಹಿಂದ್ಗಡೆ ಕೂತ್ಕೊಂಡು ಮಾತಾಡಿದ್ರು, ಆ ಇಂಟರ್ವ್ಯೂನೇ ಹೇಳ್ತಾ ಇದ್ದೀರಾ ಅಲ್ವಾ? ಬನ್ನು ನೆನೆನೆ ನನಗೆ ಕಾಲ್ ಮಾಡಿ ವಿಷಯ ಹೇಳ್ದ. ಚಿಚು ಹಾಗೂ ಚಿನ್ನು ಮುಖ ಬಾಡಿ ಹೋಯ್ತು. ಈ ಬನ್ನುಗೆ ಬೇರೆ ಕೆಲಸನೇ ಇಲ್ಲ, ಇಲ್ದೇ ಇರೋದೆಲ್ಲ ಹೇಳ್ತಾನೆ. ಏನ್ ಮಾಡೋದು, ಅದು ಬಡ ಕುಟುಂಬ ಅಲ್ವಾ? ಹೀಗೆ ಏನಾದರೂ ಮಾತಾಡ್ತಾ ಇದ್ರೇನೆ ಟೈಮ್ ಪಾಸ್ ಆಗೋದು. ಅದಕ್ಕೆ ನಿಮ್ಗೋಸ್ಕರ ಇಟಾಲಿಯನ್ ಪಾಸ್ತಾ, ಚೈನೀಸ್ ಫುಡ್ಡು ಎಲ್ಲಾನು ಮಾಡಿಟ್ಟಿದ್ದೀನಿ, ಬನ್ನಿ, ಬಿಸಿ ಬಿಸಿಯಾಗಿ ಬಡಿಸ್ತೀನಿ. ಅಯ್ಯೋ ಚಿಚು, ಈ ಬಿಸಿಲಲ್ಲಿ ಯಾಕೆ ಈ ರೀತಿ ಫುಡ್ ಎಲ್ಲ? ಅದು ಜೀರ್ಣ ಆಗುತ್ತಾ? ಬರೀ ಬೇಳೆ ಸಾರಿದ್ರೆ ಸಾಕಾಗಲ್ವಾ? ಏನೋ ಬೇಳೆ ಸಾರ? ಅದು ಬಡವ್ರು ತಿನ್ನೋದು. ನೀವು ನಮ್ಮ ಅಣ್ಣನ ಹೆಂಡ್ತಿ, ಇವಳು ನನ್ನ ಮನೆ ಸೊಸೆ. ನೀವು ಈ ರೀತಿ ರಿಚ್ಚಾದ ಫುಡ್ಡನ್ನೇ ತಿನ್ಬೇಕತ್ಗೆ. 3 ದಿನ ಚಿಚುವಿನ ಮನೆ ಟುನಿ ಹಾಗೂ ಬುಜ್ಜಿಗೂ ನರಕ ಥರ ಇತ್ತು. ಬೇಕಾದಷ್ಟು ಫುಡ್ಡನ್ನು ಆರ್ಡರ್ ಮಾಡಿ ಬಲವಂತ ಮಾಡಿ ತಿನ್ಸೋದು. ಬುಜ್ಜಿನ ಹಾಗೂ ಚಿನ್ನುನ ಇಬ್ರನ್ನ ಸೇರಿಸ್ಬೇಕು ಅಂತ ಚಿಚು ಮಾತಾಡುವ ಮಾತು. ಅವಳ ಕಣ್ಣಲ್ಲಿ ಅಣ್ಣನ ಆಸ್ತಿಯ ಮೇಲೆ ಇದ್ದ ಆಸೆ ಕಾಣಿಸ್ತಿತ್ತೆ ಹೊರತು ಅವ್ರ ಮೇಲೆ ಸ್ವಲ್ಪನೂ ಪ್ರೀತಿ ಕಾಣಿಸ್ತಾ ಇರ್ಲಿಲ್ಲ. 3 ದಿನ ಚಿಚುವಿನ ಮನೆಯಲ್ಲಿದ್ದು ಚಿಕ್ಕ ನಾದನಿಯಾದ ಚೋಟುಗಿಳಿಯ ಮನೆಗೆ ಹೊರಟ್ರು ಟುನಿ ಹಾಗೂ ಬುಜ್ಜಿ. ಚೋಟು ಮನೆ ಚಿಕ್ಕದಾಗಿದ್ರು ಮರಗಳ ಮಧ್ಯದಲ್ಲಿ ನೋಡಕ್ಕೆ ತುಂಬಾನು ಅಂದವಾಗಿತ್ತು. ಟುನಿ ಹಾಗೂ ಚೋಟು ಇಬ್ರು ಬಂದಿದ್ದನ್ನ ನೋಡಿ ರಂಗೋಲಿ ಹಾಕ್ತಾ ಇದ್ದ ಚೋಟು ತುಂಬಾ ಸಂತೋಷ ಪಟ್ಲು. ಅದ್ಗೆ, ಬುಜ್ಜಿ, ಬನ್ನಿ ಬನ್ನಿ, ಎಷ್ಟು ಸಂತೋಷ ಆಯ್ತು ನಿಮ್ಮನ್ನ ನೋಡಿ. ನೀವು ಬರ್ತೀರಾ ಅಂತಾನೆ ಕಾಯ್ತಿದ್ದೆ. ಬಿಸ್ಲಾಗ್ತಿದೆ ಅಲ್ವಾ ಚೋಟು? ಬಾ, ಒಳಗಡೆ ಹೋಗೋಣ. ಎಲ್ರೂ ಒಳಗಡೆ ಹೋಗಿ ಕೂತ್ಕೊಂಡ್ರು. ಚೋಟು ಮನೆಯಲ್ಲಿ AC ಇಲ್ಲ, ಒಂದ್ ಫ್ಯಾನ್ ಮಾತ್ರ ಓಡ್ತಾ ಇತ್ತು. ಆದ್ರೆ ಒಳಗಡೆ ತಂಪಾಗಿನೇ ಇತ್ತು. ಆವಾಗ್ಲೇ ಬನ್ನು ಹೊರಗಡೆ ಬಂದ. ಹಾಯ್ ಅತ್ತೆ. ಹಾಯ್ ಬುಜ್ಜಿ. ಏನೋ ಚಿಚು ದೊಡ್ಡಮ್ಮನ ಮನೆಯಿಂದ ತಪ್ಪಿಸ್ಕೊಂಡು ಓಡ್ ಬಂದ್ರಾ? ಹೇಗಿತ್ತಲ್ಲಿ? ಅಯ್ಯೋ, ಬನ್ನು ಮನೆಗ್ ಬಂದ್ಮೇಲೆನೆ ನನ್ನಿಂದ ಉಸಿರಾಡಕ್ಕೆ ಆಗ್ತಾ ಇದೆ. ಅಮ್ಮ, ಇಲ್ಲಿ ಗಾಳಿ ತುಂಬಾ ತಂಪಾಗಿದೆ ಅಲ್ವಾ? ಬನ್ನು, ಹೋಗು, ಅತ್ತೆಗೆ ಕುಡಿಯಕ್ಕೆ ಎಳ್ನೀರ್ ತಗೊಂಡ್ ಬಾ, ಹಾಗೇನೆ ಮಜ್ಜಿಗೆನೂ ತಗೊಂಡ್ ಬಾ. ಬನ್ನು ಹೋಗಿ ಇಬ್ರಿಗೂ ಕುಡಿಯೋದಕ್ಕೋಸ್ಕರ ಎಳ್ನೀರನ್ನ ತಗೊಂಡ್ ಬಂದ್ ಕೊಟ್ಟ. ಅತ್ತೆ, ಈ ಎಳ್ನೀರ್ ಕುಡಿರಿ, ನಮ್ ತೋಟದ ತೆಂಗಿನ ಮರದಿಂದ ತಗೊಂಡ್ ಬಂದಿದ್ದು, ಫ್ರೆಶ್ ಆಗಿದೆ. ಇದು ಹೊಟ್ಟೆಗೂ ಕೂಡ ತುಂಬಾ ತಂಪಾಗಿರುತ್ತೆ. ಟುನಿ ಆ ಎಳ್ನೀರನ್ನ ಕುಡ್ದು, ಅಮ್ಮಯ್ಯ, ಇವಾಗ್ಲೇ ನನಗೆ ಪ್ರಾಣ ಬಂದ ಹಾಗೆ ಇದೆ ಕಣೋ.
ಹೌದು ಚೋಟು, ನಾವು ಬರ್ತೀವಿ ಅಂತ ಮೊದ್ಲೇ ಗೊತ್ತು ತಾನೆ. ಮನೇಲಿ ಏನೇನ್ ಏರ್ಪಾಡುಗಳನ್ನ ಮಾಡಿಟ್ಟಿದೀಯಾ? ಎಲ್ಲದಕ್ಕೂ ಸಾಲ ಮಾಡಿದ್ಯಾ ಏನೋ? ಆವಾಗ ಚೋಟು ನಿಯತ್ತಾಗಿ, ಇಲ್ಲ ಅದ್ಕೆ, ನೀವು ಹೊರಗಡೆಯವರು ಏನು ಇಲ್ವಲ್ಲ, ಯಾಕೆ ನಿಮಗೆ ಆಡಂಬರವಾದ ಖರ್ಚೆಲ್ಲ ನಾನು ಮಾಡ್ಬೇಕು? ನನ್ ಮನೇಲಿ ನಾನು ಏನ್ ಮಾಡಿಟ್ಟಿದ್ದೀನೋ ಅದನ್ನ ನಿಮ್ಗೂ ಕೊಡ್ತೀನಿ ಅಷ್ಟೇ ತಾನೇ. ನಿಮ್ಗಿಷ್ಟ ಅಂತ ನಾನು ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿಟ್ಟಿದ್ದೀನಿ. ಇವತ್ತು ಮಧ್ಯಾಹ್ನಕ್ಕೆ ಮಜ್ಜಿಗೆ ಇದೆ, ಅನ್ನ ಇದೆ, ಮಾವಿನಕಾಯಿ ಉಪ್ಪಿನಕಾಯಿ ಇದೆ. ಅಪ್ಪ, ಮಾವಿನಕಾಯಿ ಉಪ್ಪಿನಕಾಯ? ಅತ್ತೆ, ತುಂಬಾ ಥ್ಯಾಂಕ್ಸ್. ಆ ಚಿಚ್ಚು ಅತ್ತೆ ಮನೆಯಲ್ಲಿ ಇಟಾಲಿಯನ್ ಫುಡ್, ಚೈನೀಸ್ ಫುಡ್ ತಿಂದು 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 ನನ್ನ ನಾಲ್ಗೆ ಎಲ್ಲ ಸತ್ತೋಗಿದೆ. ಸರಿ ಸರಿ, ಬನ್ನಿ, ಬಂದು ಊಟ ಮಾಡಿ. ಆ 3 ದಿನ ಚೋಟುವಿನ ಮನೆಯಲ್ಲಿ ಟುನಿ ಹಾಗೂ ಬುಜ್ಜಿ ಸಂತೋಷವಾಗಿ ಇದ್ರು. ಚೋಟು ಅವಳಣ್ಣನ ಆಸ್ತಿಯ ಬಗ್ಗೆ ಮಾತಾಡ್ಲೇ ಇಲ್ಲ. ಬನ್ನನು ತುಂಬಾ ಚೆನ್ನಾಗಿ ಫ್ರೀಯಾಗಿ ಬುಜ್ಜಿ ಜೊತೆ ಆಟಾಡ್ಕೊಳ್ತಿದ್ದ. ಬುಜ್ಜಿ ಕೂಡ ಬನ್ನು ಜೊತೆ ತುಂಬಾನು ಸಂತೋಷವಾಗಿದ್ಲು. ಬನ್ನು ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲ, ಆದ್ರೆ ಚಿಕ್ಕದಾಗಿ ನರ್ಸರಿ ಬಿಸ್ನೆಸ್ ಒಂದು ಮಾಡ್ತಾ ಇದ್ದ. ಇದನ್ನ ಟುನಿನು ಗಮನಿಸ್ತಾ ಇದ್ಲು. ಹಾಗೆ ಸಮ್ಮರ್ ಲೀವ್ ಅಲ್ಲಿ ಟೂರ್ ಎಲ್ಲ ಮುಗಿದ್ಮೇಲೆ ಇಬ್ರು ಮನೆಗ್ ಬಂದ್ರು. ರಾಜು ಕೂಡ ಬಿಸ್ನೆಸ್ ಟ್ರಿಪ್ ಮುಗಿಸ್ಕೊಂಡು ಮನೆಗ್ ಬಂದ. ಆ ದಿನ ರಾತ್ರಿ ಅವ್ರೆಲ್ರು ಕೂತ್ಕೊಂಡ್ ಮಾತಾಡ್ತಿದ್ರು. ಇಬ್ರು ತಂಗಿಂದ್ರ ಮನೆಗೆ ಹೋಗಿದ್ದೀರಾ? ಎಲ್ರು ಏನ್ ಹೇಳಿದ್ರು? ಏನು ಅಂತ ಹೇಳೋದು, ನಿಮ್ಮ ದೊಡ್ಡ ತಂಗಿಗೂ ಚಿಕ್ಕ ತಂಗಿಗೂ ಮಧ್ಯದಲ್ಲಿರೋ ವ್ಯತ್ಯಾಸ ಆಕಾಶಕ್ಕೂ ಭೂಮಿಗೂ ಇರೋ ತರ ಇದೆ. ಅದ್ರಲ್ಲಿ ನಿಮ್ಮ ದೊಡ್ಡ ತಂಗಿ ಇದ್ದಾಳಲ್ವ ಚಿಚ್ಚು, ಅವಳು ಏನ್ ಮಾಡಿದ್ರು ಅದ್ರ ಹಿಂದ್ಗಡೆ ನಿಮ್ಮ ಆಸ್ತಿನೇ ಇದೆ ರೀ. ಅವಳು ತುಂಬಾನೇ ಸ್ವಾರ್ಥಿಯಾಗಿ ಯೋಚನೆ ಮಾಡ್ತಿದ್ದಾಳೆ. ಚಿನ್ನಗೂ ಬುಜ್ಜಿಗೂ ಮದುವೆ ಮಾಡಿಟ್ಟು ಆಸ್ತಿನ ತಗೊಳ್ಬೇಕು ಅಂತ ಆಸೆ. ಸರಿ, ಹಾಗಾದ್ರೆ ಚೋಟು ಪಾಪ ರೀ. ಅವಳು ಬಡವಳಾಗಿರ್ಬೋದು, ಆದ್ರೆ ಎಷ್ಟ್ ಚೆನ್ನಾಗಿ ನಮ್ಮನ್ನ ನೋಡ್ಕೊಂಡ್ಲು. ತುಂಬಾ ಪ್ರೀತಿ. ಒಂದ್ಸಲ ಕೂಡ ಆಸ್ತಿ ಬಗ್ಗೆ ಮಾತಾಡ್ಲೇ ಇಲ್ಲ. ಬನ್ನುನ ಕೂಡ ಅದೇ ರೀತಿ ಬೆಳೆಸಿದಾಳೆ. ಅವನು ಕಷ್ಟಪಟ್ಟು ವ್ಯಾಪಾರ ಮಾಡ್ತಾ ಇದ್ದಾನೆ. ನನ್ಗೊಂದು ಐಡಿಯಾ ಇದೆ ರೀ. ಬನ್ನು ತುಂಬಾ ಚೆನ್ನಾಗಿದ್ದಾನೆ, ಒಳ್ಳೆ ಹುಡುಗ. ಯಾಕೆ ಅವನಿಗೂ ಬುಜ್ಜಿಗೂ ನಾವು ಮದುವೆ ಮಾಡಿಡ್ಬಾರ್ದು? ಆವಾಗ ಬುಜ್ಜಿ ನಾಚಿಕೆ ಪಟ್ಟು, ಅಮ್ಮ, ಏನಮ್ಮ ಇದೆಲ್ಲ? ಆವಾಗ ರಾಜ ಸಂತೋಷದಿಂದ, ನನ್ ಮನ್ಸಲ್ಲಿ ಏನಿತ್ತೋ ಅದನ್ನೇ ನೀನ್ ಹೇಳಿದೀಯಾ. ಸರಿ ಸರಿ, ಹಾಗಾದ್ರೆ ನಾಳೆನೇ ಇಬ್ರು ತಂಗಿಂದರ್ನ ಕರ್ದೋ ಈ ವಿಷಯದ ಬಗ್ಗೆ ಅವ್ರಿಬ್ರತ್ರನೂ ಮಾತಾಡ್ಬಿಡೋಣ. ಮರುದಿನ ರಾಜು ಗುಬ್ಬಚ್ಚಿಯ ಆ ದೊಡ್ಡ ಬಂಗ್ಲೆ ಮನೆಯಲ್ಲಿ ಚಿಚ್ಚು, ಚಿನ್ನು, ಚೋಟು, ಬನ್ನು ಎಲ್ರು ಬಂದು ಕೂತ್ಕೊಂಡಿದ್ರು. ಏನಣ್ಣ, ಇದ್ದಕ್ಕಿದ್ದಂತೆ ಮಾತಾಡ್ಬೇಕು ಅಂತ ಕರ್ದೆ? ಏನು, ಬುಜ್ಜಿಗೂ ಚಿನ್ನಗೂ ಮುಹೂರ್ತ ಏನಾದ್ರೂ ಫಿಕ್ಸ್ ಮಾಡಿದೀಯಾ? ನಾನು ಆಲ್ರೆಡಿ ಜ್ಯೋತಿಷರ ಹತ್ರ ಮಾತಾಡಿದೀನಿ. 1 ನಿಮಿಷ ಚಿಚ್ಚು, ನಾನು ಚಿನ್ನಗೂ ಬುಜ್ಜಿಗೂ ಮದುವೆ ಮಾಡ್ಬೇಕು ಅಂತ ಅಂದ್ಕೊಂಡಿಲ್ಲ. ನನ್ನ ಆಸೆ ಎಲ್ಲ ಬನ್ನು ಬುಜ್ಜಿಗೆ ಮದುವೆ ಮಾಡಿ ಇಡ್ಬೇಕು ಅನ್ನೋದೇ. ಅದ್ರ ಬಗ್ಗೆನೇ ಮಾತಾಡೋದಕ್ಕೋಸ್ಕರ ನಿಮ್ಮನ್ನ ಕರ್ದಿದ್ದು. ಹಾಗಂತ ಹೇಳಿದಾಗ ಚಿಚ್ಚು ಹಾಗೂ ಚಿನ್ನು ಕೋಪ ಮಾಡ್ಕೊಂಡ್ರು. ಆದ್ರೆ ಚೋಟು ಹಾಗೂ ಬನ್ನು ಇಬ್ರು ಆಶ್ಚರ್ಯಪಟ್ರು. ಚೋಟುವಿನ ಕಣ್ಣಿಂದ ಕಣ್ಣೀರು ಸುರಿತಾ ಇತ್ತು. ಅಣ್ಣ, ನಿನ್ನಂತಸ್ತೇನೋ ನನ್ನಂತಸ್ತೇನೋ, ಏನಣ್ಣ ಇದೆಲ್ಲ? ಮಹಾಲಕ್ಷ್ಮಿ ಇವಳು ನನ್ ಮನೇಲಿ ಬಂದ್ ಕಷ್ಟಪಡ್ಬೇಕಾ? ಬೇಡಣ್ಣ, ಇದೆಲ್ಲ ಬೇಡ. ಹಾಗಂತ ಚೋಟು ಹೇಳಿದಾಗ ಚಿಚುಕಾಗೆ ಕೋಪದಿಂದ, ಅಣ್ಣ, ನಿನ್ಗೇನಾದ್ರೂ ಬುದ್ಧಿಗಿದ್ದಿ ಕೆಟ್ಟ ಹೋಗಿದ್ಯಾ? ನನ್ ಮನೆ ಏನೋ, ನನ್ನ ಆಸ್ತಿ ಏನೋ. ನಿನ್ ಮಗಳನ್ನ ನನ್ ಮನೆ ಕಳ್ಸಿದ್ರೆ ಅವಳು ಸಂತೋಷವಾಗಿರ್ತಾಳೆ, ಇವಳ ಮನೆ ಕಳ್ಸಿದ್ರೆ ಅವಳುನು ಕಷ್ಟಪಡ್ತಾಳೆ. ಬುದ್ಧಿ ಇರೋರು ಯಾರೋ ಆ ಬನ್ನಿಗೆ ಹುಡುಗಿ ಕೊಡೋದಿಲ್ಲ ಅಣ್ಣ. ಇಲ್ ನೋಡ್ ಚಿಚ್ಚು, ನಾ ನೋಡಿದ್ದು ಆಸ್ತಿ ಪಾಸ್ತಿ ಅಲ್ಲ, ಗುಣನ. ಅವನ್ ಗುಣ ಚೆನ್ನಾಗಿದೆ. ಗುಣನ ಇಟ್ಕೊಂಡು ಏನ್ ಮಾಡೋದು? ಏನ್ ಟೋನಿ, ಮೊನ್ನೆ ನಮ್ಮ ಮನೆಗ್ ಬಂದೆ, 3 ದಿನ ಎಸಿಯಲ್ಲಿ ಮಲ್ಕೊಂಡಿದ್ದೆ, ಇಟಾಲಿಯನ್ ಫುಡ್ ಎಲ್ಲ ತಿಂದೆ, ಚೆನ್ನಾಗಿ ಎಂಜಾಯ್ ಮಾಡ್ಬಿಟ್ಟು ಇಲ್ಲಿ ಬಂದು ಬನ್ನಿಗೆ ನಿನ್ ಮಗಳನ್ನ ಕೊಡ್ತೀಯಾ? ಇದೇನಾ ನೀನು ನನಗ್ ಕೊಡೋ ಮರ್ಯಾದೆ? ಆವಾಗ ಟುನಿ ಕೋಪದಿಂದ, ಮರ್ಯಾದೆ ಬಗ್ಗೆ ನೀನ್ ಮಾತಾಡ್ಬೇಡ ಚಿಚ್ಚು. ನಿನ್ ಮನೆಗ್ ಬಂದಾಗ ನೀನನ್ನ ಚೆನ್ನಾಗಿ ನೋಡ್ಕೊಂಡೆ ಇಲ್ಲ ಅಂತಿಲ್ಲ, ಆದ್ರೆ ಒಂದೊಂದ್ ವಿಷಯಕ್ಕೆ ಹಿಂದ್ಗಡೆ ನಿನ್ನದು ಸ್ವಾರ್ಥ ಒಂದಿತ್ತಲ್ವಾ? ನನ್ ಮಗಳಿಗೂ ನಿನ್ ಮಗನಿಗೂ ಮದುವೆ ಮಾಡಿಟ್ಟು ನಿಮ್ಮ ಅಣ್ಣನ ಆಸ್ತಿ ಎಲ್ಲಾನು ಕಿತ್ಕೊಳ್ಬೇಕು ಅಂತ ನೀನು ಐಡಿಯಾ ಮಾಡ್ಲಿಲ್ವಾ? ಓಹೋಹೋ, ಅಂದ್ರೇನೋ ಇವಾಗ ನಾನ್ ಕೆಟ್ಟವಳು, ಅವಳು ತುಂಬಾ ಒಳ್ಳೆಯವಳು ಕೆಟ್ಟವಳು ಅನ್ನೋದ್ರ ಬಗ್ಗೆ ನಾನು ಮಾತಾಡಕ್ ಬರ್ತಾ ಇಲ್ಲ. ನೀನ ನನ್ನ ಚೆನ್ನಾಗಿ ನೋಡ್ಕೊಂಡೆ, ಆದ್ರೆ ಚೋಟು ಇದ್ದಾಳಲ್ಲ, ಅವಳು ಎಷ್ಟು ಪ್ರೀತಿಯಿಂದ ನೋಡ್ಕೊಂಡ್ಲು ಅಂತ ಗೊತ್ತಾ? ಅವಳು ಯಾವುದೇ ಮಾತಲ್ಲಿ ನಿಮ್ಮ ಅಣ್ಣನ ಆಸ್ತಿ ಬಗ್ಗೆ ಮಾತಾಡ್ಲಿಲ್ಲ. ಇದ್ರಲ್ಲಿ ಬನ್ನು ಅವಂತರ ಒಬ್ಬ ಹುಡುಗನ ನೋಡಕ್ಕಾಗಲ್ಲ. ಎಷ್ಟು ಜವಾಬ್ದಾರಿಯಿಂದ ಅವನು ಬಿಸ್ನೆಸ್ ಮಾಡ್ತಾ ಇದ್ದಾನೆ ಅಂತ ಗೊತ್ತಾ ನಿನಗೆ? ಅಮ್ಮ, ಇವ್ರು ನಮಗ್ ಸೆಟ್ ಆಗಲ್ಲ ಅಂತ ನಾನು ಆವಾಗ್ಲೇ ಹೇಳ್ದೆ ಅಲ್ವಾ? ಬಾಮ ಹೋಗೋಣ. ಚಿಚುಕಾಗೆ ತುಂಬಾ ಕೋಪದಿಂದ, ನೋಡ್ತೀನಣ್ಣ, ಆ ಬಡ ಕುಟುಂಬದಲ್ಲಿ ನಿನ್ನ ಮಗಳು ಹೋಗಿ ಹೇಗೆ ಸಂತೋಷವಾಗಿರ್ತಾಳೆ ಅಂತ ನೋಡ್ತೀನಿ. ನನ್ ಶಾಪ ನಿಮ್ಮನ್ನ ಸುಮ್ನೆ ಬಿಡುತ್ತಾ? ಇನ್ ಮುಂದೆ ಈ ಮನೆಗೆ ನಾನು ಬರೋದೇ ಇಲ್ಲ. ಹಾಗಂತ ಹೇಳಿ ಚೋಟು ಚಿನ್ನಿ ಇಬ್ರು ಕೋಪದಿಂದ ಹೋದ್ರು. ಅವ್ರ ಮನೆ ಬಿಟ್ಟು ಹೊರಗಡೆ ಹೋದ್ಮೇಲೆ ಆ ಮನೆ ಪುನಃ ಸೈಲೆಂಟ್ ಆಯ್ತು. ಆವಾಗ ರಾಜು ಚೋಟು ಕೈಯನ್ನ ಹಿಡ್ಕೊಂಡು, ಏನಮ್ಮ, ಸಂತೋಷ ತಾನೆ? ನಿನ್ನತ್ರ ಒಂದು ಮಾತು ಕೇಳಿದೆ, ಈ ರೀತಿ ಒಂದು ನಿರ್ಧಾರ ತಗೊಂಡಿದ್ದಕ್ಕೆ ನನ್ನ ಮೇಲೆ ಕೋಪ ಏನೂ ಇಲ್ಲ ತಾನೆ? ಬೇಗನೆ ಇವರಿಬ್ರು ಮದುವೆಗೆ ಮುಹೂರ್ತನ ಇಡ್ಬೋದಲ್ವಾ?
ಮಾವ, ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಚಿಕ್ಕ ಬಿಸ್ನೆಸ್ಸೇ. ಆದ್ರೆ ಬುಜ್ಜಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಮಾತು ಕೊಡ್ತಾ ಇದ್ದೀನಿ. ಆವಾಗ ಬುಜ್ಜಿ ನೋಡಿ, ಓಕೆ ಬನ್ನು, ನಾನು ನೀನು ಇಬ್ರು ಸೇರಿ ಆ ನರ್ಸರಿ ಬಿಸ್ನೆಸ್ನ ತುಂಬಾ ಸೂಪರ್ ಆಗಿ ತುಂಬಾ ಚೆನ್ನಾಗಿ ಮಾಡ್ಬೋದು, ಸರಿನಾ? ಜೋಡಿ ಅಂದ್ರೆ ಈ ರೀತಿ ಇರ್ಬೇಕು ಅಲ್ವಾ? ಹಾಗೆ ಆ ದಿನ ಆ ಮನೆಯಲ್ಲಿ ಸಂತೋಷದ ನಗು ಶಬ್ದ ಕೇಳಿಸ್ತಿತ್ತು. ಹಾಗೆ ಎಲ್ರೂ ಸಂತೋಷದಿಂದ ನಗಾಡ್ತಾ ಇದ್ದಾಗ ಅಲ್ಲಿಗೆ ಆ ಕತೆ ಮುಗೀತು. ಬಾವಿಯಲ್ಲಿ ತರಕಾರಿ ಬೆಳೆ. ಆ ದಿನ ಮಧ್ಯಾಹ್ನದ ಸಮಯ. ಬಿಸಿಲು ತುಂಬಾನೇ ಜಾಸ್ತಿ ಇದ್ದಾಗ ಟುನಿಗುಬ್ಬಚ್ಚಿ ಹಾಗೂ ಬುಜ್ಜಿಗುಬ್ಬಚ್ಚಿ ತಲೆ ಮೇಲೆ ಒಂದು ಮೂಟೆನ ಇಟ್ಕೊಂಡು ಬಿಸಿಲಲ್ಲಿ ನಡ್ಕೊಂಡು ಬರ್ತಾ ಇದ್ರು. ಪಾಪ ಟುನಿಗೆ ತುಂಬಾನು ದಾಹ ಆಗ್ತಿತ್ತು. ಅಯ್ಯೋ, ಏನಪ್ಪ ಇದು ಬಿಸಿಲು ಇಷ್ಟು ಜಾಸ್ತಿ ಇದೆ. ಬುಜ್ಜಿ, ನನ್ಗಂತೂ ಗಂಟ್ಲೆಲ್ಲ ಒಣಗೋಗ್ತಾ ಇದೆ. ಎಲ್ಲಾದ್ರೂ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ನೋಡಿದ್ರು ಕೂಡ ಎಲ್ಲೋ ನೆರಳಿರೋ ಒಂದು ಮರನೂ ಇಲ್ಲ. ಹೌದಮ್ಮ, ನನಗೂ ದಾಹ ಆಗ್ತಾ ಇದೆ. ಬೇಗ ಸ್ವಲ್ಪ ನೀರ್ ಕುಡಿಬೇಕು. ಇಲ್ಲ ಎಲ್ಲಾದ್ರೂ ಹೋಗಿ ಸ್ವಲ್ಪ ಹೊತ್ತು ಕೂತು ಆಮೇಲೆ ನಡಿಬೇಕು. ಬಿಟ್ರೆ ಇಲ್ಲೇ ಮೂರ್ಛೆ ಹೋಗಿ ಬಿದ್ಬಿಡ್ತೀನಂತ ಭಯ ಆಗ್ತಿದೆಮ್ಮ. ಅಯ್ಯೋ ಬುಜ್ಜಿ, ಇನ್ನೊಂದ್ ಸ್ವಲ್ಪ ದೂರ ಹೋಗೋಣಮ್ಮ. ಅಲ್ಲಿ ನೋಡು, ಹೊಲ ಕಾಣಿಸ್ತಿದೆ. ಆ ಹೊಲದ ಹತ್ರ ಖಂಡಿತ ಏನಾದ್ರೂ ಮರ ಇರುತ್ತೆ ಅಲ್ವಾ? ಅಲ್ಲಿರೋ ಮರದ ನೆರಳಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡು ಆಮೇಲೆ ಮುಂದೆ ಹೋಗೋಣ. ಹಾಗಂತ ಹೇಳಿ ಟುನಿ ಹಾಗೂ ಬುಜ್ಜಿ ಇನ್ನು ಸ್ವಲ್ಪ ದೂರ ನಡ್ಕೊಂಡು ಹೋದ್ರು. ಆವಾಗ ಆ ಹೊಲದ ಹತ್ತಿರ ಒಂದು ಹಾಳು ಬಿದ್ದ ಬಾವಿ ಕಾಣಿಸ್ತು. ಆ ಬಾವಿನ ನೋಡಿ ಬುಜ್ಜಿ ಈ ರೀತಿ ಹೇಳಿದ್ಲು, ಅಮ್ಮ, ಅಲ್ಲೊಂದ್ ಬಾವಿ ಇದೆ ನೋಡಮ್ಮ. ಆ ಬಾವಿ ನೆರಳಲ್ಲಿ ಸ್ವಲ್ಪ ಹೊತ್ತು ಕೂತ್ಬಿಟ್ಟು ಹೋಗೋಣವಾ? ನನಗೆ ತುಂಬಾ ದಾಹ ಆಗ್ತಿದೆ. ಸರಿ ಬುಜ್ಜಿ, ಆ ಬಾವಿ ಗೋಡೆ ನೆರಳು ಸ್ವಲ್ಪ ನೆಲದ ಮೇಲೆ ಬಿದ್ದಿದೆ, ಅಲ್ಲಿ ಹೋಗಿ ಕೂತ್ಕೊಳ್ಳೋಣ. ಹಾಗಂತ ಹೇಳಿ ಟುನಿ ಹಾಗೂ ಬುಜ್ಜಿ ಇಬ್ರು ಆ ಬಾವಿ ಹತ್ತಿರ ಹೋಗಿ ನೋಡಿದಾಗ ಆ ಬಾವಿಯಲ್ಲಿ ನೀರಿಲ್ಲ. ಬರೀ ಒಣಗೋಗಿರುವ ಹುಲ್ಲು ಗಿಡಗಳು ಮಾತ್ರ ಇತ್ತು. ಆದ್ರೆ ಒಳಗಡೆ ತುಂಬಾ ತಂಪಾಗಿನೂ ಇತ್ತು. ಬಾವಿಯ ಕೆಳಗಡೆ ಇದ್ದ ಮಣ್ಣು, ಆ ಮಣ್ಣು ಮೆತ್ತಗೆ ಇತ್ತು. ಅದರಲ್ಲಿ ನೀರಿನ ಅಂಶಗಳು ಕೂಡ ಇತ್ತು. ಅಮ್ಮ, ಈ ಬಾವಿಯಲ್ಲಿ ನೀರಿಲ್ಲ. ಹೊರಗಡೆ ಇಷ್ಟು ಬಿಸಿಲು ಹೊಡಿತಾ ಇದ್ರು ಕೂಡ ಆ ಬಾವಿ ಒಳಗಡೆ ಸ್ವಲ್ಪ ತಣ್ಣಗಿದೆ ಅಮ್ಮ. ಅದು ಹೇಗಮ್ಮ ಸಾಧ್ಯ? ಆವಾಗ ಟುನಿ ಯೋಚನೆ ಮಾಡಿ, ಬುಜ್ಜಿ, ಬಾವಿ ಒಳಗಡೆ ಬಿಸಿಲು ಜಾಸ್ತಿ ಇರಲ್ಲ. ನಾವ್ ಯಾಕೆ ಬೇರೆಲ್ಲಾದ್ರೂ ಹೋಗಿ ಕೂತ್ಕೊಳ್ಳೋದಕ್ಕಿಂತ ಈ ಬಾವಿ ಒಳಗಡೆನೆ ಕೂತ್ಕೊಳ್ಬಾರ್ದು ಹೇಳು? ಇದ್ರೊಳಗಡೆ ಗಾಳಿ ಬೀಸುತ್ತೆ, ತಂಪಾಗಿನೂ ಇರುತ್ತೆ. ಆದ್ರೆ ಒಳಗಡೆ ಏನೇನೋ ಗಿಡ, ಹುಲ್ಲು, ಕಸ ಎಲ್ಲಾನು ಇದೆ ಅಲ್ವಮ್ಮ? ಅದಕ್ಕೇನ್ ಬುಜ್ಜಿ, ನಾವ್ ಹೇಗೋ ಹೊಸಬ್ರು. ಊರೊಳಗಡೆ ಹೋಗಿ ಮನೆ ಕೇಳಿದ್ರು ಕೂಡ ಮನೆಗೆ ಬಾಡಿಗೆಗೆ ಹಣ ಕೇಳ್ತಾರೆ. ಬಾಡಿಗೆ ಕಟ್ಟಕ್ಕೆ ನಮ್ಮ ಹತ್ರ ಹಣ ಇಲ್ಲ. ನಾವು ಈ ಬಾವಿಯನ್ನೇ ಕ್ಲೀನ್ ಮಾಡಿ ಇದನ್ನೇ ಮನೆ ತರ ಉಪಯೋಗ ಮಾಡ್ಕೊಳ್ಬೋದಲ್ವಾ? ಅವಾಗ ಬಾಡಿಗೆನೇ ಇಲ್ಲ, ತಂಪಾದ ಗಾಳಿನೂ ಸಿಗುತ್ತೆ. ಏನಂತೀಯ? ಬುಜ್ಜಿ ಆಶ್ಚರ್ಯದಿಂದ, ಅಮ್ಮ, ಇದು ಸೂಪರ್ ಐಡಿಯಾನೇ. ಹಾಗಾದ್ರೆ ಇವಾಗ್ಲೇ ಬಾವಿ ಒಳಗಡೆ ಹೋಗಿ ಬಾವಿನ ಕ್ಲೀನ್ ಮಾಡ್ಕೊಳ್ಳೋಣ. ಹಾಗಂತ ಹೇಳಿ ಟುನಿ ಹಾಗೂ ಬುಜ್ಜಿ ಇಬ್ರು ಬಾವಿಯೊಳಗಡೆ ಇಳಿದ್ರು. 1 ಗಂಟೆ ಸಮಯದೊಳಗಡೆ ಇಬ್ರು ಸೇರಿ ಆ ಬಾವಿನ ಮನೆಯಾಗಿ ಬದಲಾಯಿಸಿದ್ರು. ಅವರ ವಸ್ತುಗಳನ್ನೆಲ್ಲ ತಗೊಂಡು ಹೋಗಿ ಆ ಬಾವಿ ಒಳಗಡೆ ಇಟ್ರು. ಇವಾಗ ಹಾಳು ಬಿದ್ದ ಆ ಬಾವಿ ನೋಡಕ್ಕೆ ತುಂಬಾ ಅಂದವಾದ ಒಂದು ಮನೆಯಾಗಿ ಕಾಣಿಸ್ತಿತ್ತು. ಆ ಬಾವಿಯೊಳಗಡೆ ತುಂಬಾ ಸೈಲೆಂಟ್ ಆಗಿನೂ ಇತ್ತು. ಅಮ್ಮ, ಬಾವಿ ಮನೆಯಾಗಿ ತಯಾರಾಯ್ತು ಸರಿ, ಆದ್ರೆ ನನಗ್ ಹಸುವಾಗ್ತಾ ಇದೆ ಅಮ್ಮ. ನನಗೇನಾದ್ರೂ ಅಡ್ಗೆ ಮಾಡಿ ಕೊಡ್ತೀಯಾ? ತುಂಬಾ ಹಸುವಾಗ್ತಿದೆ. ಸರಿ ಬುಜ್ಜಿ, ನನ್ನ ಹತ್ರ ಸ್ವಲ್ಪ ಬೇಳೆ ಅಕ್ಕಿ ಇದೆ. ಒಲೆ ತಯಾರು ಮಾಡ್ತೀನಿ. ನೀನು ಹೊರಗಡೆ ಹೋಗಿ ಸ್ವಲ್ಪ ಒಣಗಿರುವ ಸೌದೆಗಳನ್ನ ತಗೊಂಡ್ ಬರ್ತೀಯಾ? ಸರಿಯಮ್ಮ, ನಾನು ಇವಾಗ್ಲೇ ಹೋಗಿ ಬರ್ತೀನಿ. ಹಾಗಂತ ಹೇಳಿ ಬುಜ್ಜಿ ಅಡವಿಗೆ ಹೋಗಿ ಅಲ್ಲಿರೋ ಸ್ವಲ್ಪ ಸೌದೆಗಳನ್ನ ತಗೊಂಡ್ ಬಂದ್ಲು. ಆ ಸೌದೆಗಳನ್ನ ಹಾಕಿ ಒಲೆ ಕತ್ಸಿ ಟುನಿ ಅಡಿಗೆ ಮಾಡಕ್ಕೆ ಶುರು ಮಾಡಿದ್ಲು. ಆ ದಿನ ರಾತ್ರಿಯ ಸಮಯ. ತಾಯಿ ಮಗಳು ಇಬ್ರು ಹೊಟ್ಟೆ ತುಂಬಾ ಊಟ ಮಾಡಿ ತಂಪಾಗಿರುವ ಗಾಳಿ ಬೀಸ್ತಿದ್ದಾಗ ನಿದ್ರೆ ಮಾಡ್ತಿದ್ರು. ಹೀಗಿರುವಾಗ ಮರುದಿನ ಬೆಳಗಾಯಿತು. ಸೂರ್ಯನ ಕಿರಣಗಳು ಮೆಲ್ಲೆ ಬಾವಿಯೊಳಗಡೆ ಬಿತ್ತು. ಆ ಕಿರಣಗಳು ಬಿದ್ದಾಗ ಟುನಿಗುಬ್ಬಚ್ಚಿ ಎದ್ದು ಕೂತ್ಕೊಂಡ್ಲು. ಆವಾಗ್ಲೇ ಬುಜ್ಜಿ ಕೂಡ ಎದ್ಲು. ಅಮ್ಮ, ಇವತ್ ಬೆಳಿಗ್ಗೆ ನನಗೆ ತಿಂಡಿಗೆ ಏನ್ ಮಾಡಿ ಕೊಡ್ತೀಯಾ? ನೆನ್ನೆ ತರ ಬರೀ ಬೇಳೆ ಸಾರ ಅಲ್ಲ, ನನಗೆ ಇವತ್ತು ತರಕಾರಿ ಸಾರು ಬೇಕು. ತರಕಾರಿ ಎಲ್ಲಾನೋ ತಗೊಂಡ್ ಬರ್ಬೇಕು. ಆವಾಗ ಟುನಿ ಬೇಜಾರಿಂದ, ಅಯ್ಯೋ ಬುಜ್ಜಿ, ತರಕಾರಿಗೆ ನಾನೆಲ್ಲಮ್ಮ ಹೋಗೋದು? ನೆನ್ನೆ ತರ ಬೇಳೆ ಸಾರೇ ಮಾಡಿ ಕೊಡ್ತೀನಿ. ತರಕಾರಿ ತಗೊಳಕ್ಕೆ ನನ್ನ ಹತ್ರ ಹಣ ಇಲ್ವಲ್ಲ. ಸಂತೆಗೋದ್ರೆ ಯಾರು ಫ್ರೀಯಾಗಿ ಕೊಡಲ್ಲ. ನೀನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಬುಜ್ಜಿ ತುಂಬಾ ಬೇಜಾರಿಂದ, ಇಲ್ಲ, ನನ್ನಿಂದ ಆಗಲ್ಲಮ್ಮ, ನನಗೆ ತರಕಾರಿ ಸಾರು ಬೇಕು. ಹಾಗಂತ ಹೇಳ್ತಾ ಇದ್ದಾಗ್ಲೇ ಟುನಿ ಸುತ್ತಮುತ್ತ ನೋಡಿದ್ಲು. ಆ ಬಾವಿಯೊಳಗಡೆ ಇರುವ ಮಣ್ಣು ಒದ್ದೆಯಾಗಿತ್ತು. ಅದರಲ್ಲಿ ನೀರಿನ ಅಂಶಗಳು ಇತ್ತು. ಆವಾಗ್ಲೇ ಟುನಿಗೆ ಒಂದು ಒಳ್ಳೆ ಐಡಿಯಾನು ಬಂತು. ಟುನಿ ತುಂಬಾನು ಉತ್ಸಾಹದಿಂದ, ಬುಜ್ಜಿ, ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ. ನಾವು ತರಕಾರಿ ತಗೊಂಡ್ ಬರೋದ್ ಬೇಡ, ಇಲ್ಲೇ ತರಕಾರಿನ ಬೆಳ್ಸೋಣ್ವಾ? ಆವಾಗ ಬುಜ್ಜಿ ಆಶ್ಚರ್ಯದಿಂದ, ಏನು, ಇಲ್ಲೇನಾ? ಇಲ್ಲೆಲ್ಲಿ ನೆಲ ಇದೆ ಅಮ್ಮ?
ತರಕಾರಿ ಬೆಳ್ಸಕ್ಕೆ ನಮ್ಮ ಹತ್ರ ನೆಲ ಇಲ್ವಲ್ಲ? ಯಾಕಿಲ್ಲ, ಈ ಬಾವಿಲಿರುವ ಮಣ್ಣು ನೋಡು, ಎಷ್ಟು ಚೆನ್ನಾಗಿದೆ, ಎಷ್ಟು ಒದ್ದೆಯಾಗಿದೆ. ಇಲ್ಲೇ ನಾವು ಸ್ವಲ್ಪ ತರಕಾರಿ ಬೀಜಗಳನ್ನ ಹಾಕಿ ತರಕಾರಿ ಗಿಡಗಳನ್ನ ಬೆಳೆಸ್ಬೋದು. ಆವಾಗ ಫ್ರೆಶ್ ಆಗಿ ತರಕಾರಿ ಸಿಗುತ್ತೆ. ಆ ತರಕಾರಿಯಲ್ಲಿ ದಿನ ನಿನಗೆ ಏನೇನ್ ಬೇಕೋ ಎಲ್ಲಾನು ನಾನ್ ಮಾಡಿ ಕೊಡ್ತೀನಿ ಅಲ್ವಾ? ಬುಜ್ಜಿ ಅದನ್ನ ಕೇಳಿ ಸಂತೋಷದಿಂದ, ವಾವ್, ಸೂಪರ್ ಅಮ್ಮ, ಹಾಗಾದ್ರೆ ಸರಿ, ನಮ್ಮ ಈ ಮನೆನ ಇವಾಗ ನಾವು ತರಕಾರಿ ತೋಟವಾಗಿ ಮಾಡ್ಬೇಕು, ನಾನ್ ಕೂಡ ಸಹಾಯ ಮಾಡ್ತೀನಿ. ಹಾಗಂತ ಹೇಳಿ ತಾಯಿ ಮಗಳು ಇಬ್ರು ಕೂಡ ಆ ಬಾವಿ ಒಳಗಡೆ ಸ್ವಲ್ಪ ಜಾಗನ ತರಕಾರಿ ತೋಟವಾಗಿ ಏರ್ಪಾಡು ಮಾಡ್ಕೊಂಡ್ರು. ಅದರಲ್ಲಿ ತರಕಾರಿ ಬೀಜಗಳನ್ನ ಹಾಕಿದ್ರು. ಹೊರಗಡೆ ಹೋಗಿ ನದಿಲಿರುವ ನೀರನ್ನು ತಗೊಂಡ್ ಬಂದು ದಿನ ಉಯ್ತಾ ಇದ್ರು. ಹೀಗೆ ಸ್ವಲ್ಪ ದಿನಗಳು ಹೋಯ್ತು. ಆ ಮಣ್ಣು ತುಂಬಾ ಚೆನ್ನಾಗಿರೋದ್ರಿಂದ ಕೆಲವು ದಿನಗಳಲ್ಲೇ ಅಲ್ಲಿ ಹಾಕಿದ ಬೀಜಗಳೆಲ್ಲ ಗಿಡಗಳಾಗಿ ಬೆಳೆದು ಹಸಿಮೆಣಸಿನಕಾಯಿ, ಟೊಮೆಟೊ, ಆಮೇಲೆ ಬದನೆಕಾಯಿ ಇದೆಲ್ಲಾನು ತುಂಬಾ ಚೆನ್ನಾಗಿ ಬೆಳೀತಾ ಇತ್ತು. ಅದನ್ನ ನೋಡಿ ಟುನಿ ಹಾಗೂ ಬುಜ್ಜಿ ಇಬ್ರು ಕೂಡ ಸಂತೋಷ ಪಡ್ತಿದ್ರು. ಹೀಗೆ 2 ತಿಂಗಳು ಕಳೀತು. ಟುನಿ, ಬುಜ್ಜಿ ಇಬ್ರು ಅಲ್ಲೇ ಬಾವಿಯಲ್ಲಿ ಬೆಳೆದಿರುವ ತರಕಾರಿಗಳನ್ನ ತಾಜಾವಾಗಿ ಕೊಯ್ದು ಅಡಿಗೆ ಮಾಡಿ ತಿಂತಾ ಇದ್ರು. ಹೀಗಿರುವಾಗ ಒಂದಿನ ಮಧ್ಯಾಹ್ನದ ಸಮಯ ಟುನಿ ಯಾವಾಗ್ಲೂ ತರ ತರಕಾರಿ ಅಡಿಗೆ ಮಾಡ್ತಾ ಇದ್ದಾಗ ಅದು ಬಾವಿ ಅನ್ನೋದ್ರಿಂದ ಅವಳೊಳಗಡೆ ಅಡಿಗೆ ಮಾಡ್ತಿದ್ದಾಗ ಹೊಗೆ ಹಾಗೂ ವಾಸನೆ 2 ಹೊರಗಡೆ ಬರ್ತಾ ಇತ್ತು. ಆ ವಾಸನೆ ಹೊಲ ಇಡೀ ಹರಡ್ತಾ ಇತ್ತು. ಆ ಸಮಯದಲ್ಲೇ ಚಿಚುಕಾಗೆ ಆ ಹೊಲಕ್ಕೆ ಯಜಮಾನಿ, ಅವಳು ಆ ಕಡೆ ಬಂದ್ಲು. ಅವಳು ಆ ಊರಿನಲ್ಲಿ ತುಂಬಾ ದೊಡ್ಡ ಜಿಪುಣಿ. ಚಿಚುಕಾಗೆ ಆ ವಾಸನೆಯನ್ನ ನೋಡಿ, ಅರೆ, ಇದು ಹೊಲನಾ ಇಲ್ಲ ಅಡಿಗೆ ಮನೆನಾ? ಏನಿದು, ಯಾರೋ ಇಲ್ಲೆಲ್ಲ ಪಕ್ಕದಲ್ಲಿ ಅಡಿಗೆ ಮಾಡ್ತಾ ಇದ್ದಾರೆ ಏನೋ? ಹಾಗಂತ ಸುತ್ತಮುತ್ತ ನೋಡಿದ್ರೆ ಯಾರೂ ಇಲ್ಲ. ಅರೆ, ಈ ಬಾವಿಯಿಂದ ಏನೋ ಹೊಗೆ ಬರ್ತಾ ಇದೆ. ಒಂದ್ ವೇಳೆ ಹಳ್ಳೆ ಯಾರಾದ್ರೂ ಅಡಿಗೆ ಮಾಡ್ತಿದಾರಾ? ದೆವ್ವಗಳು ಏನಾದ್ರೂ ಬಂದ್ ಕೂತ್ಕೊಂಡಿದ್ಯಾ? ಹಾಗಂತ ಅಂದ್ಕೊಂಡು ಚಿಚು ಬಾವಿಯ ಹತ್ತಿರ ಹೋಗಿ ಆ ಬಾವಿಯಲ್ಲಿ ಇಣುಕಿ ನೋಡಿದಾಗ ಕೆಳಗಡೆ ಟುನಿ ಅಡಿಗೆ ಮಾಡ್ತಾ ಇದ್ಲು. ಪಕ್ಕದಲ್ಲಿ ತರಕಾರಿ ತೋಟನೂ ಬೆಳೆದಿತ್ತು. ಬುಜ್ಜಿ ಗುಬ್ಬಚ್ಚಿ ಅದ್ರ ಪಕ್ಕದಲ್ಲಿ ಕೂತ್ಕೊಂಡಿದ್ಲು. ಆವಾಗ ಚಿಚು ಜೋರಾಗಿ, ಏಯ್, ಯಾರದೋ? ಇದೋ ನನ್ ಬಾವಿ, ನನ್ ಪರ್ಮಿಷನ್ ಇಲ್ದೆ ಇಲ್ಲೇನ್ ಮಾಡ್ತಾ ಇದ್ದೀರಾ? ಹಾಗಂತ ಅವಳು ಜೋರಾಗಿ ಕಿಚ್ಚಾಡಿದಾಗ ಟುನಿ ಹಾಗೂ ಬುಜ್ಜಿ ಮೇಲೆ ನೋಡಿದ್ರು. ಆವಾಗ ಟುನಿ, ನಮಸ್ಕಾರ ಅಮ್ಮ, ನನ್ನ ಹೆಸರು ಟುನಿ, ನನ್ ಪಕ್ಕದೂರಿಂದ ಬಂದಿದ್ದೀನಿ. ಬಿಸಿಲು ಜಾಸ್ತಿ ಇತ್ತು ಅಂತ ಈ ಈ ಈ ಬಾವಿಯೊಳಗಡೆ ನಾವು ಇಳಿದಾಗ ಇಲ್ಲಿ ತಣ್ಣಗಿತ್ತು. ಅದಕ್ಕೆ 2 ತಿಂಗಳಿಂದ ನಾವು ಇಲ್ಲೇ ಇದ್ದೀವಿ, ತರಕಾರಿ ಬೆಳೆಸ್ತಾ ಇದ್ದೀವಿ ಅಷ್ಟೇ, ನಾವು ತಪ್ಪೇನೂ ಮಾಡ್ಲಿಲ್ಲ. ಚಿಚು ಕೋಪದಿಂದ, ತಪ್ಪೇನೂ ಮಾಡ್ಲಿಲ್ಲ? ನನ್ ಬಾವಿಯಲ್ಲಿ ನನ್ನ ಪರ್ಮಿಷನ್ ಇಲ್ದೆ 2 ತಿಂಗಳಿಂದ ಇದ್ದೀರಾ? ಏನ್ ಬಾಡಿಗೆ ಏನಾದ್ರೂ ಕೊಟ್ಟಿದ್ದೀರಾ ನನ್ಗೆ? ಅದು ಅಲ್ದೆ ಇಲ್ಲಿ ತರಕಾರಿ ಬೇರೆ ಬೆಳೆಸ್ತಾ ಇದ್ದೀರಾ. ಎಷ್ಟು ಅಹಂಕಾರ ನಿಮ್ಗೆ? ಮರ್ಯಾದೆಯಾಗಿ ಇಲ್ಲಿ ಬಾಡಿಗೆಗೆ ಇದ್ದಿದ್ದಕ್ಕೆ ಬಾಡಿಗೆ ಹಣ ಕೊಡಿ, ಹಾಗೇನೆ ತರಕಾರಿ ಬೆಳೆಸಿದಕ್ಕೆ ನನಗೆ ಫೈನ್ ಕೊಡಿ. ನೀವು ಟೋಟಲ್ ಆಗಿ ನನಗೆ 10,000 ರೂಪಾಯಿ ಕೊಡ್ಬೇಕಷ್ಟೆ. ಅದನ್ನು ಕೇಳಿದ ಬುಜ್ಜಿ, ಅಮ್ಮ, ಏನಮ್ಮ ಇದು? ಯಾಕವ್ರು ನಮ್ಮನ್ನ ಬೈತಿದ್ದಾರೆ? ಹೆದರ್ಬೇಡ ಬುಜ್ಜಿ, ಬಾ, ನಾವು ಹೊರಗಡೆ ಹೋಗಿ ನೋಡೋಣ. ಹಾಗಂತ ಹೇಳಿ ಟುನಿ, ಬುಜ್ಜಿ ಇಬ್ರು ಹೊರಗಡೆ ಬಂದ್ರು. ಅಮ್ಮ, ನಾವೇನ್ ತಪ್ಪು ಮಾಡಿದ್ವಿ ಅಂತ ನಮಗೆ ಫೈನ್? ನಾವು ಇರಕ್ಕೆ ಜಾಗ ಇಲ್ಲ, ಮನೆ ಇಲ್ಲ, ನನ್ನ ಮಗಳನ್ನ ಇಟ್ಕೊಂಡು ಎಲ್ಲಿಗೆ ಹೋಗೋದು? ಅದಕ್ಕೆ ಒಂದ್ ಸ್ವಲ್ಪ ದಿನ ಎಲ್ಲಿ ಉಳ್ಕೊಂಡ್ವಿ. ಅದಕ್ಕೆ ಫೈನ್ ಹಾಕಿದ್ರೆ ಫೈನ್ ಕೊಡಕ್ಕೆ ನನ್ನ ಹತ್ರ ಹಣ ಇಲ್ವಲ್ಲ. ಆಹಾಹಾಹಾ, ತುಂಬಾ ನಾಟಕ ಮಾಡ್ಬೇಡ. ಹಣ ಇಲ್ದೇನಾ ಇಷ್ಟು ಚೆನ್ನಾಗಿ ಬದುಕ್ತಾ ಇರೋದು ನೀವಿಬ್ರು? ಮರ್ಯಾದಾಗಿ ಹೇಳ್ತಾ ಇದ್ದೀನಿ, ನನಗೆ ಬಾಡಿಗೆ ಹಣ, ಫೈನ್ ಎಲ್ಲಾನು ಸೇರಿಸಿ 10,000 ರೂಪಾಯಿ ನೀನು ಕೊಡ್ಲೇಬೇಕು, ಇಲ್ಲಾಂದ್ರೆ ಚೆನ್ನಾಗಿರಲ್ಲ. ಟುನಿ ತುಂಬಾ ಬೇಜಾರಿಂದ, 10,000 ರೂಪಾಯಿ ಅಲ್ಲ, 1 ರೂಪಾಯಿ ಕೂಡ ನನ್ನ ಹತ್ರ ಇಲ್ಲ. ಇದಿದ್ರೆ ನಾನು ಯಾಕೆ ಇಲ್ಲಿರ್ತಿದ್ದೆ? ನೀವೇ ಹೇಳಿ. ದಯವಿಟ್ಟು ನಮ್ಮನ್ನ ಕ್ಷಮಿಸಿ, ನಮ್ಮನ್ನ ಇಲ್ಲಿಂದ ಹೋಗಕ್ಕೆ ಬಿಡಿ. ಓಹೋಹೋ, ಹಾಗೇನೆ ಹೋಗ್ಬಿಡ್ತೀಯಾ? ಹಾಗೆಲ್ಲ ಬಿಡಕ್ಕಾಗಲ್ಲ. ಇವತ್ತೇ ಪಂಚಾಯಿತಿ, ಮರ್ಯಾದೆಗೆ ಎಲ್ರೂ ಅಲ್ಲಿಗೆ ಬನ್ನಿ. ಆ ದಿನ ಸಂಜೆ ಸಮಯ. ಊರಿನ ಮಧ್ಯದಲ್ಲಿದ್ದ ಮರದ ಕೆಳಗಡೆ ಮಹಿಹದ್ದು ಅದರ ಸಿಂಹಾಸನದಲ್ಲಿ ಕೂತ್ಕೊಂಡು ಇತ್ತು. ಒಂದ್ ಕಡೆ ಕೋಪದಿಂದ ಚಿಚೋಕಾಗೆ, ಇನ್ನೊಂದ್ ಕಡೆ ಬೇಜಾರಿಂದ ಬುಜ್ಜಿ ಹಾಗೂ ಟುನಿ ನಿಂತ್ಕೊಂಡಿದ್ರು. ಏನ್ ಚಿಚೋ, ಏನ್ ಜಗಳ? ಹೌದು, ಈಕೆ ಯಾರೋ? ಆವಾಗ ಚಿಚುಕಾಗೆ, ಮಹಿಯವ್ರೆ, ಇವಳು ಯಾರು ಅಂತಾನೂ ಗೊತ್ತಿಲ್ಲ, ಪಕ್ಕದೂರವಳಂತೆ. ಇವಳು 2 ತಿಂಗಳಿಂದ ನನ್ನ ಹೊಲದಲ್ಲಿ ಬಾವಿ ಇದೆ ಅಲ್ವಾ, ಅಲ್ಲೇ ಇದ್ದಾಳೆ, ಬಾವಿನ ಮನೆ ತರ ಮಾಡ್ಕೊಂಡು. ಅದು ಅಲ್ದೆ ಬಾವಿ ಒಳಗಡೆ ಅವ್ರು ತರಕಾರಿ ಬೆಳೆ ಬೆಳೆಸ್ತಿದ್ದಾರೆ. ಬಾಡಿಗೆ ಕೊಡಕ್ಕೆ ಹೇಳಿದ್ರೆ ಕೊಡಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಆವಾಗ ಮಹಿ ಟುನಿನ ನೋಡಿ, ಏನಮ್ಮ, ಯಾರ್ ನೀನು? ನಮ್ ಚಿಚು ಹೇಳ್ತಾ ಇರೋದು ನಿಜಾನಾ? ಒಬ್ರು ಪರ್ಮಿಷನ್ ಇಲ್ದೆ ಅವ್ರ ಜಾಗದಲ್ಲಿ ಈ ರೀತಿ ಮಾಡ್ಬೋದಾ? ಆವಾಗ ಪಾಪ ಟುನಿ ಅಳುತ್ತಾ, ಅಮ್ಮ, ನನ್ನ ಕ್ಷಮಿಸ್ಬಿಡಿ, ಬೇಕು ಬೇಕು ಅಂತ ಮಾಡಿಲ್ಲ. ನಾವು ದಾಹ, ಬಿಸಿಲು ಅಂತ ತಡ್ಕೊಳಕ್ಕಾಗದೆ ಬರ್ತಾ ಇದ್ದಾಗ ಬಾವಿ ಕಾಣಿಸ್ತು. ಅದಕ್ಕೆ ಬಾವಿ ಒಳಗಡೆ ತಂಪಾಗಿದೆ ಅಂತ ಅಲ್ಲಿ ಉಳ್ಕೊಂಡ್ವಿ. ಅಲ್ಲೇ ಸ್ವಲ್ಪ ತರಕಾರಿ ಬೆಳೆಸಿದ್ವಿ ಅಷ್ಟೇ. ಆದ್ರೆ ಅದಕ್ಕೆ ಇವರು 10,000 ರೂಪಾಯಿ ಫೈನ್ ಕೇಳ್ತಾ ಇದ್ದಾರೆ. ನನ್ನ ಹತ್ರ ಅಷ್ಟು ಹಣ ಇದ್ದಿದ್ರೆ ನಾನ್ ಯಾಕೆ ಆ ಬಾವಿ ಒಳಗಡೆ ಹೋಗಿ ಇರ್ತಿದ್ದೆ? ಮನೆ ತಗೊಂಡು ಊರೊಳಗಡೆ ಬಾಳ್ತಿದ್ದೆ ಅಲ್ವಾ? ಹಾಗಂತ ಹೇಳಿದಾಗ ಊರಿನವ್ರು ಎಲ್ರು ತುಂಬಾನೇ ಬೇಜಾರ್ ಮಾಡ್ಕೊಂಡ್ರು. ಆಹಾಹಾ, ನೋಡಿದ್ರ ಎಷ್ಟು ಸಿಂಪತಿ ಡೈಲಾಗ್ ಎಲ್ಲ ಹೇಳ್ತಾ ಇದ್ದಾಳೆ ಅಂತ.
ಮಹಿಯವ್ರೆ, ಇವಳು ಮಾತನ್ನ ನಂಬೇಡಿ. ಇವಳು ತುಂಬಾ ಕೇಡಿ ತರ ಇದ್ದಾಳೆ. ನನ್ನ ಹಣನ ನನಗೆ ಕೊಡ್ಸಿ, 10,000ನಾದ್ರೂ ಕೊಡ್ಲೇಬೇಕು. ಹಾಗಂತ ಹೇಳಿದಾಗ ಮಹಿ ಹದ್ದಿಗೆ ಕೋಪ ಬಂತು. ಚಿಚುನ ಮಹಿ ಗುರಾಯಿಸ್ತಾ ಇದ್ಲು. ಆದ್ರೂ ಕೂಡ ನಗುತ್ತಾ, ಚಿಚು, ನಿನಗೆ ಬುದ್ಧಿ ಇದೆಯಾ? ಅವಳು ಏನ್ ತಪ್ಪು ಮಾಡಿದಾಳೆ ಅಂತ ಅವಳ ಹತ್ರ ಫೈನ್ ಕೇಳ್ತಾ ಇದೀಯ ನೀನು? ಉಳ್ಕೊಳ್ಳಕ್ಕೆ ಮನೆ ಇತ್ತಿಲ್ಲ, ಅದಕ್ಕೆ ಬಾವಿನ ಮನೆ ತರ ಮಾಡ್ಕೊಂಡಿದ್ದಾರೆ. ಆ ಬಾವಿ ಇಷ್ಟು ದಿನ ಹಾಳು ಬಿದ್ದೋಗಿತ್ತು, ಇವಾಗ ಒಬ್ರಿಗೆ ಮನೆ ತರ ಉಪಯೋಗ ಆಗ್ತಾ ಇದೆ. ಅದಕ್ಕೆ ಯಾಕೆ ನೀನು ಇಷ್ಟು ಹಣ ಕೇಳ್ತಾ ಇದೀಯಾ? ಅಂದ್ರೆ ಆ ಬಾವಿ ನಂದಲ್ವಾ? ನಾನು ನನ್ನ ಬಾವಿಗೆ ಹಣ ಕೇಳ್ಬಾರ್ದಾ? ಆವಾಗ ಮಹಿ ಹದ್ದಿಗೆ ತುಂಬಾ ಕೋಪ ಬಂತು. ಸ್ವಲ್ಪ ಬಾಯಿ ಮುಚ್ತೀಯಾ ಚಿಚು? ಆ ಬಾವಿ ನಿಂದು ಅಂತ ಯಾರು ಹೇಳಿದ್ದೋ? ಆವಾಗ ಚಿಚು, ಅದು ಅದು ನನ್ನ ಹೊಲದ ಹತ್ರ ಇದೆ. ಓಹೋ, ನಿನ್ ಹೊಲದಲ್ಲಿ ಇದೆ ಅಂದ್ರೆ ಅದು ನಿನ್ ಬಾವಿನಾ? ನಿಮ್ ತಾತನಿಗೆ ನಮ್ ತಾತ ಆ ಕಾಲದಲ್ಲಿ ಆ ಹೊಲನ ಫ್ರೀಯಾಗಿ ಕೊಟ್ಟಿದ್ದು. ಆದ್ರೆ ಆ ಬಾವಿನ ನಾವ್ ಯಾರು ಕೊಡ್ಲೇ ಇಲ್ವಲ್ಲ. ಆ ಬಾವಿ ಊರಿನಲ್ಲಿ ಎಲ್ರಿಗೂ ಸ್ವಂತ. ಹಾಗೆ ನೋಡಿದ್ರೆ ಆ ಬಾವಿಗೆ ಯಜಮಾನಿ ನಾನು. ಯಾರಲ್ಲಿ ಇರ್ಬೇಕು ಇರ್ಬಾರ್ದಂತ ಹೇಳ್ಬೇಕಾಗಿದ್ದು ನಾನು, ನೀನಲ್ಲ. ಇನ್ನೊಂದ್ಸಲ ನೀನು ತಂಟೆಗೆ ಬಂದ್ರೆ ಆಮೇಲೆ ನಾನು ಸುಮ್ನೆ ಇರೋದಿಲ್ಲ ನೋಡ್ಕೋ. ಹಾಗಂತ ಹೇಳಿದಾಗ ಏನು ಹೇಳಲಿಲ್ಲ ಚಿಚು. ಅವಳಿಗೆ ಇವಾಗ ಮಾತಾಡಕ್ಕೆ ಬಾಯಿಂದ ಮಾತನ್ನು ಬರ್ಲೇ ಇಲ್ಲ. ಆ ಬಾವಿ ನಿನ್ ಹೊಲದಲ್ಲಿ ಇದ್ರೆ ನಿಂದು ಅಂತ ನೀನ್ ಅನ್ಕೊಳ್ತೀಯಾ ಏನೋ? ಇವಾಗ ನಿಜ ಗೊತ್ತಾಯ್ತಲ್ವಾ? ಆ ಬಾವಿಗೂ ನಿನಗೂ ಯಾವುದೇ ಸಂಬಂಧನೂ ಇಲ್ಲ. ಬಾಯಿ ಮುಚ್ಕೊಂಡು ಮರ್ಯಾದೆಯಾಗಿ ಇಲ್ಲಿಂದ ಹೋಗು. ಆ ಬಾವಿಯಲ್ಲಿ ಇವ್ರೇ ಇರ್ತಾರೆ. ಇವ್ರಿಗೆ ಇರಕ್ಕೆ ನಾನೇ ಪರ್ಮಿಷನ್ ಕೊಡ್ತಾ ಇದ್ದೀನಿ. ಇದ್ರಲ್ಲಿ ನಿನಗೇನಾದ್ರೂ ಪ್ರಾಬ್ಲಮ್ ಇದೆಯಾ? ಆವಾಗ ಊರಿನವರು ಎಲ್ರು ಇದು ಒಳ್ಳೆ ತೀರ್ಪು ಅಂತ ಹೇಳಿ ಮಹಿ ಹದ್ದನ ಬಾಯಿ ತುಂಬ ಹೊಗಳಿ ಕೈ ಚಪ್ಪಾಳೆ ತಟ್ಟಿದ್ರು. ಅವಮಾನ ಭಾರ ತಡ್ಕೊಳಕ್ಕಾಗದೆ ಚಿಚುಕಾಗೆ ಅಲ್ಲಿಂದ ಮನೆಗೆ ಹೋದ್ಲು. ಆವಾಗ ಮಹಿ ಹದ್ದು ಅವಳ ಸಿಂಹಾಸನದಿಂದ ಇಳಿದು ಟುನಿಯ ಹೆಗಲ್ ಮೇಲೆ ಕೈ ಹಾಕೊಂಡು, ಟೋನಿ, ಚಿಚು ಹೇಳಿದ ಮಾತನ್ನ ಮನ್ಸಲ್ಲಿ ಇಟ್ಕೊಳ್ಬೇಡ. ನಿಮ್ಮಿಬ್ರಿಗೆ ನಾನು ಇಲ್ಲೇ ಕೆಲಸ ಕೊಡ್ತೀನಿ. ನಿಮಗೆ ಇಲ್ಲಿ ಉಳ್ಕೊಳ್ಳೋಕೆ ಮನೇನು ಕೊಡ್ತೀನಿ. ನೀವಿಬ್ರು ನಮ್ಮೂರಲ್ಲೇ ಇರ್ಬೋದು. ಇಲ್ಲಿ ನಿಮ್ಗೆ ಎಲ್ಲ ಸೌಕರ್ಯಗಳು ಇರುತ್ತೆ. ಆವಾಗ ಟೋನಿ ಸಂತೋಷದಿಂದ, ಬೇಡ ಮಹಿಯವರೇ, ನಮ್ಗೆ ಆ ಬಾವಿ ಮನೆನೇ ಇಷ್ಟ. ಆ ಬಾವಿ ಮನೆ ನಮ್ಗೆ ತುಂಬಾನೇ ಇಷ್ಟವಾದ ಮನೆ. ನಾವು ಅಲ್ಲೇ ಇಟ್ಕೊಳ್ತೀವಿ. ನನಗೊಂದು ಕೆಲಸ ಕೊಡಿ ಸಾಕು. ಯಾಕಂದ್ರೆ ನನ್ನ ಮಗಳನ್ನ ನಾನು ಚೆನ್ನಾಗಿ ಓದಿಸ್ಬೇಕು. ಅವಳು ಚೆನ್ನಾಗಿದ್ರೆ ನನಗೆ ಅದೇ ಸಾಕು. ಹೌದು ಅಜ್ಜಿ, ನಮ್ಗೆ ನಮ್ಮ ಬಾವಿ ಮನೆನೇ ತುಂಬಾ ಇಷ್ಟ. ಸರಿ, ಅದು ನಿಮ್ಮಿಷ್ಟ. ಅಲ್ಲಿರೋದಾದ್ರೆ ಅಲ್ಲೇ ಇರಿ. ಹಾಗಂತ ಹೇಳಿ ಆ ದಿನದಿಂದ ಆ ಬಾವಿ ಮನೆಯಲ್ಲಿ ಟುನಿ ಹಾಗೂ ಬುಜ್ಜಿ ಇರಕ್ಕೆ ಮಹಿ ಹದ್ದು ಪರ್ಮಿಷನ್ ಕೊಟ್ಟಿತ್ತು. ಆದ್ರೆ ಆ ದಿನದಿಂದ ಚಿಚುಕಾಗೆ ಆ ಬಾವಿಯ ಹತ್ರ ಸುಮ್ನೆ ಕೂಡ ಹೋಗಿದ್ದೇ ಇಲ್ಲ.